ಪೊಂಗಲ್ನ ಅಬ್ಬರ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ. ಆದರೆ ಟ್ರಾಫಿಕ್ ಜಾಮ್ ಮಾತ್ರ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ. ಅದರಲ್ಲೂ ಹೆಬ್ಬಾಳ ಜಂಕ್ಷನ್ನಲ್ಲಿ ಇರುವಂತಹ ಟ್ರಾಫಿಕ್ ಜಾಮ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿತ್ತು. ಮುಂದೆ ಹೋಗೋಕ್ಕಾಗ್ದಲೇ ಸಿಲುಕಿದ್ದಂತಹ ಈ ಆಂಬ್ಯುಲೆನ್ಸ್ ಸ್ಥಳದಿಂದ ನಾವು ಪ್ರತಿನಿಧಿ ಶಿವರಾಜ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಈ ಒಂದು ಪರಿಸ್ಥಿತಿ ಯಾಕೆ ಬಂತು, ಆಮೇಲೆ ತಿಳಿಯಾಯ್ತಾ, ಇದೆಲ್ಲದ್ರ ಬಗ್ಗೆ ಅವರು ಹೇಳಿದ್ದಾರೆ. ಬನ್ನಿ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಬೆಂಗಳೂರು ಕೂಡ ತಟ್ಟಿರುವಂಥದ್ದು. ಬೆಂಗಳೂರಿನ ಹಲವೆಡೆ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಯಾಕಂದರೆ ಬೆಳಗ್ಗೆಯಿಂದ ಕೂಡ ಮೋಡ ಮುಸುಕಿದ ವಾತಾವರಣ ಇತ್ತು. ಆಮೇಲೆ ಸ್ವಲ್ಪ ಮಟ್ಟಿಗೆ ಸೂರ್ಯೋದಯ ಕಾಣಿಸ್ಕೊಂಡ್ರು ಕೂಡ ಎಲ್ಲೊಂದು ಕೂಡ ಮತ್ತೆ ಮೋಡ ಮುಸುಕಿದ ವಾತಾವರಣ ಇದೆ. ಜೊತೆಗೆ ಹೆಬ್ಬಾಳ ಫ್ಲೈಓವರ್ ಜಂಕ್ಷನ್ ಇದೆ, ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ನಿಂದಾಗಿ ಆಂಬ್ಯುಲೆನ್ಸ್ ಈ ಒಂದು ಟ್ರಾಫಿಕ್ನಲ್ಲಿ ಸಿಲುಕಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಯಾಕಂದರೆ ಈ ಒಂದು ಏರ್ಪೋರ್ಟ್ ರಸ್ತೆ ಮಾರ್ಗವಾಗಿ ಬರಬೇಕಂದ್ರೆ ಅದರಲ್ಲೂ ಈ ಒಂದು ಹೆಬ್ಬಾಳ ಜಂಕ್ಷನ್ ಬಂದ ತಕ್ಷಣ ಕಂಪ್ಲೀಟ್ ಜಾಮ್ ಆಗುತ್ತೆ. ಇವತ್ತು ಸ್ವಲ್ಪ ಮಟ್ಟಿಗೆ ಈ ಒಂದು ಟ್ರಾಫಿಕ್ ಜಾಮ್ ಜಾಸ್ತಿನೇ ಆಗಿದೆ. ಹೀಗಾಗಿ ಆಗ್ಲಿಂದ ಕೂಡ ಆಂಬ್ಯುಲೆನ್ಸ್ ಸ್ಟ್ರಕ್ ಆಗಿತ್ತು. ಈಗ ಅದಕ್ಕೆ ದಾರಿ ಮಾಡಿಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಸುಮಾರು 1.5 ಕಿಲೋಮೀಟರ್ ಉದ್ದದಷ್ಟು ಟ್ರಾಫಿಕ್ ಜಾಮ್ ಇತ್ತು. ಈಗ ಅದಕ್ಕೆ ಮುಂದಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಅಕ್ಕಪಕ್ಕದ ವಾಹನ ಸವಾರರು ಕೂಡ ಮಾಡಿಕೊಟ್ಟಿರೋಂಥ ಈಗಾಗಲೇ ಅದು ಮೂವ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಸುಮಾರು ಹೊತ್ತು ಕಾಲ ಇದೇ ಒಂದು ಜಾಮ್ನಲ್ಲಿ ಸಿಲುಕೊಂಡು ಹೋಗ್ತಾ ಇರೋದು. ಎಮರ್ಜೆನ್ಸಿ ಪರ್ಪಸ್ ಇರುತ್ತೆ, ಆಂಬ್ಯುಲೆನ್ಸ್ ಬರುವಂಥ ರೋಗಿಗಳಿಗೆ ಎಮರ್ಜೆನ್ಸಿ ಚಿಕಿತ್ಸೆ ಪರ್ಪಸ್, ಹಾಗಾಗಿ ಆಂಬ್ಯುಲೆನ್ಸಲ್ಲಿ ಕರ್ತಾ ಇರ್ತಾರೆ, ಹತ್ತಿರದ ಆಸ್ಪತ್ರೆಗಳಿಗೆ ಹೋಗ್ಬೇಕಾಗುತ್ತೆ. ಆದರೆ ಪ್ರತಿ ಬಾರಿ ಈ ಒಂದು ಹೆಬ್ಬಾಳದ ಜಂಕ್ಷನ್ಗೆ ಬಂದಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಅದೆಷ್ಟೋ ರೋಗಿಗಳಿಗೆ ಸಮಸ್ಯೆ ಆಗುತ್ತೆ. ಇವತ್ತು ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಈ ಒಂದು ಆಂಬ್ಯುಲೆನ್ಸು ಇಷ್ಟು ಸುಮಾರು ಹೊತ್ತು ಇದೇ ಜಾಮ್ನಲ್ಲಿ ಸಿಲುಕೊಂಡಿತ್ತು, ಇನ್ನೂ ಕೂಡ ಮೂವ್ ಆಗ್ತಾ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಜಾಮ್ ಇರುವಂಥದ್ದು. ಏರ್ಪೋರ್ಟ್ ಮಾರ್ಗದಿಂದ ಈ ಒಂದು ಮಾರ್ಗದಲ್ಲಿ ಬರಬೇಕಾದ್ರೆ ಇವತ್ತು ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಮ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬೆಳಗ್ಗೆಯಿಂದ ಮೋಡ ಮುಸುಕಿದ ವಾತಾವರಣ ಇತ್ತು, ಸ್ವಲ್ಪ ತುಂತುರು ಮಳೆ ಇತ್ತು. ಅದಾದ ಬಳಿಕ ಸ್ವಲ್ಪ ಹೊತ್ತು ಬಿಸಿಲು ಕೂಡ ಕಾಣಿಸ್ಕೊಳ್ತು. ಈಗ ಮತ್ತೆ ಮೋಡ ಮುಸುಕಿದ ವಾತಾವರಣ ಇದೆ. ಎಲ್ಲೋ ಒಂದು ಕಡೆ ಫೆಂಗಲ್ ಚಂಡಮಾರುತದಿಂದಾಗಿ ಕಣ್ಣಾಮುಚ್ಚಲೆ ಆಟ ಆಡ್ತಾ ಇದೆ. ಮೋಡ ಮುಸುಕಿದ ವಾತಾವರಣದಿಂದಾಗಿ ಜನ, ಸಾರ್ವಜನಿಕರು, ವಾಹನ ಸವಾರರು ಸ್ವಲ್ಪ ತಡವಾಗಿ ಮನೆಗಳನ್ನು ಬಿಟ್ಟಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಹೇಂದ್ರ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.